ಇಷ್ಟೆಲ್ಲ ಆದಮೇಲೆ ಬಂದು ನಮ್ಮ ಬ್ರದರು ಫ್ಲವರ್ ಡೆಕೋರೇಷನ್ ನಾನೇ ಮಾಡ್ತೀನಿ ಅಂತ ನಿಂತ್ಕೊಬಿಟ್ಟಿದ್ರು. ಲೈಕ್ ಅದು ಏನು ಹೇಳ್ತಾರೆ, ಲೈಕ್ ವಾಲ್ ಥರ ಮಾಡಿಬಿಟ್ಟು ವಾಲ್ ಮೇಲೇ ವಾಲ್ ಥರ ಫ್ಲವರಲ್ಲಿ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ಡೆಕೋರೇಷನ್ ಮಾಡ್ತೀವಿ. ಸೊ ಫೈನಲ್ ಲುಕ್ ತೋರಿಸ್ತೀನಿ. ಅಲ್ಲಿ ಗಂಟ ಬಂದು ಮಮ್ಮಿ ವೆಜಿಟೇಬಲ್ಸ್ ಗ್ರೇವಿಗೆ ಮತ್ತು ಬ್ರಿಂಜಾಲ್ ಕರಿಗೆ ಏನೇನು ಬೇಕು ಅನ್ನೋದನ್ನೆಲ್ಲನೂ ಕೂಡ ಅರೇಂಜ್ ಮಾಡಿಕೊಂಡು ಸೊ ಫೈನಲಿ ಬಂದು ನಾವು ಈಗ ಕುಕಿಂಗ್ ಸ್ಟಾರ್ಟ್ ಮಾಡ್ಕೊಬಿಟ್ಟಿದ್ದೀವಿ. ಆಲ್ರೆಡಿ ಖೀರ್ ಬಂದು ರೆಡಿ ಆಗಿದೆ. ಈಗ ಬಂದು ಬ್ರಿಂಜಾಲ್ ಕರಿ ಸಮಥಿಂಗ್ ಏನೋ ಅನಿಸುತ್ತೆ. ಸೊ ಫೈನಲಿ ಬಂದು ಮಮ್ಮಿ ಸ್ಟಾರ್ಟ್ ಮಾಡ್ತಿದ್ದಾರೆ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಬಂದು ಬಿಗ್ ಸ್ಪೂನಲ್ಲಿ 1.5 ಸ್ಪೂನೆಲ್ಲ ಹಾಕ್ಕೊಂಡು ಪ್ರಿಪೇರ್ ಮಾಡಿಕೊಂಡು ಫೈನಲಿ ನಮ್ಮ ಬ್ರಿಂಜಾಲ್ ಕರಿ ಬಂದು ರೆಡಿ ಆಗಿದೆ. ಇದಾದಮೇಲೆ ಬಂದು ನೆಕ್ಸ್ಟ್ ಬಂದು ಪಲ್ಯ ಅಂದರೆ ವೆಜ್ ಪಲ್ಯ ವೆಜಿಟೇಬಲ್ಸ್ದು ಅದು ಮಾಡೋಕ್ಕೆ ಪ್ರಿಪೇರ್ ಮಾಡ್ಕೊತಿದ್ದಾರೆ ಮಮ್ಮಿ. ಸೊ ಫೈನಲಿ ಅದಾದಮೇಲೆ ಬಂದು ಈಗ ಪಲ್ಯ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಮಾಡಿದ್ದಾರೆ. ಅಷ್ಟರಲ್ಲಿ ಇಬ್ಬರು ಬಂದರು ಮತ್ತು ವೆಜಿಟೇಬಲ್ಸ್ ಎಲ್ಲ ವಾಶ್ ಬಂದುಬಿಡು ಅಂತ ಹೇಳಿದರು ನನಗೆ. ನಾನು ಹೋಗಿ ಎಲ್ಲ ವೆಜಿಟೇಬಲ್ಸ್ ಎಲ್ಲನೂ ವಾಶ್ ಮಾಡಿಕೊಂಡು ನೀಟಾಗಿ ಎಲ್ಲ ವೆಜಿಟೇಬಲ್ ಮಿಕ್ಸ್ ಮಾಡಿ ಹಾಕಿದ್ದಿದ್ದು. ಸೊ ಫೈನಲಿ ಬಂದು ನಾನು ಎಲ್ಲ ವೆಜಿಟೇಬಲ್ಸು ಮಿಕ್ಸ್ ಮಾಡಿಕೊಂಡು ತೊಗೊಬಂದು ಹಾಕಿಬಿಟ್ಟೆ. ಅದಾದಮೇಲೆ ನೀಟಾಗಿ ಮಿಕ್ಸ್ಚರ್ ಮಾಡ್ಕೊತಿದ್ದೀವಿ. ಸೊ ಇಷ್ಟೆಲ್ಲ ರೆಡಿ ಮಾಡ್ಕೊಂಡು ಆದಮೇಲೆ ಬಂದು ಗ್ರೀನ್ ಪೀಸು ಮತ್ತು ಪೊಟ್ಯಾಟೊ ಬಂದು ಕಟ್ ಮಾಡಿಕ್ಕಿದ್ರು. ಅದು ತೊಗೊಬಂದು ಅದಕ್ಕೆ ಹಾಕು ಅಂತ ಹೇಳಿದ್ರು. ಸೊ ನಾನು ಅದನ್ನ ಕೂಡ ತೊಗೊಬಂದು ಅದಕ್ಕೆ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ಚರ್ ಮಾಡ್ಕೊತಿದ್ದೀನಿ. ನೋಡಿ ಎಷ್ಟಾಗ್ಬಿಟ್ಟಿದೆ. ಸೊ ಮಿಕ್ಸ್ ಮಾಡೋಕ್ಕೂ ಆಗ್ತಿಲ್ಲ ಅಷ್ಟಾಗ್ಬಿಟ್ಟಿದೆ. ಸೊ ಫೈನಲಿ ಒಂದು 1.5 ಅವರ್ ಆದಮೇಲೆ ಬಂದು ನಮ್ಮದು ವೆಜ್ ಪಲ್ಯ ಬಂದು ರೆಡಿ ಆಯಿತು. ಅಷ್ಟರಲ್ಲಿ ಏನು ಮಾಡಿದೆ ಅಂತಂದರೆ ನಮ್ಮಣ್ಣ ಹೋಗಿ ಬೀಡ ತೊಗೊಬಂದ್ಬಿಟ್ಟಿದ್ದ ಎಲ್ಲರಿಗೂ. ಸೊ ಫೈನಲಿ ಎಲ್ಲರೂ ಬೀಡ ತಿಂದ್ವಿ. ಆ್ಯಂಡ್ ನೋಡಿ ಅರ್ಧ ಕೆಲಸ ಮಾಡಿ ನಿಲ್ಲಿಸಿದ್ನಲ್ಲ, ಈ ಕೆಲಸ ಬಂದು ಕಂಪ್ಲೀಟ್ ಆಗ್ತಾ ಬಂತು. ಆ್ಯಂಡ್ ಸ್ಟಿಲ್ ಬಂದು ಪೂರಿ ಅದು ಇದು ಮಾಡ್ತಾನೆ ಇದ್ದರು. ಎಲ್ಲರೂ ಬೀಡ ಹಾಕ್ಕೊಂಡು ನೋಡಿ ಬಾಯಲ್ಲಿ ಮಾಡ್ತಾನೆ ಇದ್ದರು. ಅದಾದಮೇಲೆ ಬಂದು ಮಮ್ಮಿ ನನಗೆ ಹೇಳಿದ್ರು, ಓಕೆ ನೀನು ಹೋಗಿ ರೆಡಿ ಆಗಿಬಿಡು, ನಿನ್ನ ಕೆಲಸ ಆಯಿತು ಅಂತ ಹೇಳಿಬಿಟ್ಟು ಸರಿ ಅಂತ ಅವ್ರಿಗೆ ಸ್ವಲ್ಪ ಹೆಲ್ಪ್ ಮಾಡ್ತಿದ್ದೆ. ಲೈಕ್ ಇದು ಹಲ್ವಾ ಅಂತೀವಿ ಪೂರಿ ಒಳಗಡೆ ಹಾಕೋದು. ಈ ಹಲ್ವಾ ಎಲ್ಲ ಪ್ರಿಪೇರ್ ಮಾಡಿದ್ದು ನಾನು ಹಿಡ್ದಿಲ್ಲ ಅನಿಸುತ್ತೆ. ಸೊ ಇದೆಲ್ಲ ಆದಮೇಲೆ ಹಲ್ವಾ ತೊಗೊಬಂದು ಕೊಡು ಅಂತ ಹೇಳಿದ್ರು. ನಾನು ಕೂಡ ಹೋಗಿ ತೊಗೊಬಂದು ಕೊಟ್ಟೆ. ಆ್ಯಂಡ್ ತಗೋಗಿ ರೂಮಲ್ಲಿ ಹಾಕು ಅಂತ ಹೇಳಿದ್ರು. ರೂಮಲ್ಲೂ ಹಾಕಿದ್ದೀನಿ. ನೋಡಿ ಇಷ್ಟು ಮಾಡಿದ್ದೀವಿ ಸದ್ಯಕ್ಕೆ. ಇನ್ನು ಮಾಡ್ತಾನೇ ಇದ್ದೀವಿ. ಇನ್ನು ಬ್ಯಾಲೆನ್ಸ್ ಮಿಕ್ಕಿದ್ದು ನಾಳೆನೂ ಮಾಡ್ತಾನೆ ಇರಬೇಕು. ಲೈಕ್ ಅಲ್ಲಿ ತಿಂತಾ ಎಲ್ಲ ಖಾಲಿ ಆದರೆ ಕಿಚನಲ್ಲಿ ಮಾಡ್ತಾನೆ ಇರ್ತೀವಿ. ಸೊ ಫೈನಲಿ ಬಂದು ಪಲ್ಯ ರೆಡಿ ಆಗಿದೆ. ಆ್ಯಂಡ್ ಎಲ್ಲ ಅದು ಬಾಯ್ಲ್ ಆಗಿದೆಯಾ ಅಂತ ಚೆಕ್ ಮಾಡಿಬಿಟ್ಟು ನಾವು ಪಲ್ಯನೂ ಕೂಡ ತೊಗೊಬಂದು ಸೈಡಿಗೆ ಇಕ್ಬಿಟ್ವಿ. ಸೊ ಇದು ಬಂದು ಫೈನಲ್ ಲುಕ್ ಹೇಗೆ ಬಂದಿದೆ ಅಂತ ನೋಡಿ. ನಮ್ಮ ಬ್ರದರೇ ಲಾಸ್ಟ್ ಟೈಮ್ ಡೆಕೋರೇಷನ್ ಮಾಡಿದ್ದಿದ್ದು ಆ್ಯಂಡ್ ದಿಸ್ ಟೈಮ್ ಆಲ್ಸೋ ಅವನೇ ಮಾಡಿದ್ದಾನೆ. ಸೊ ಇದೆಲ್ಲ ಮಾಡ್ಕೊಂಡ್ವಿ. ಇದೆಲ್ಲ ಆದಮೇಲೆ ಬಂದು ಸ್ವಲ್ಪ ಬಾಲ್ಸ್ ಎಲ್ಲ ಅದಕ್ಕೆ ಹಾಕೋದಿತ್ತು. ಅದನ್ನೆಲ್ಲನೂ ಕೂಡ ಹಾಕ್ಕೊಂಡ್ವಿ. ಮನೆಯಲ್ಲೇ ಬಂದು ಫ್ಲವರ್ಸ್ ಎಲ್ಲನೂ ಕಟ್ಕೊಂಡು ಫೈನಲ್ ಬಂದು ಅದಕ್ಕೆ ರೆಡಿ ಮಾಡ್ಕೊಂಡು ಆದ್ವಿ. ಅದೆಲ್ಲ ಆದಮೇಲೆ ಬಂದು ಏನೇನು ಕುಕ್ ಮಾಡಿದ್ವಿ ಅದೆಲ್ಲನೂ ತಂದು ಒಂದು ಸೈಡಿಗೆ ಜೋಡಿಸ್ಕೊಬಿಟ್ವಿ. ಲೈಕ್ ಅದು ಕಾಲಲ್ಲೆಲ್ಲ ಇಕ್ಬಾರ್ದು ಅಂತ ಹೇಳ್ಬಿಟ್ಟು ಒಂದ್ರ ಮೇಲೆ ಒಂದು ನೀಟಾಗಿ ಜೋಡಿಸಿಕ್ಬಿಟ್ವಿ. ಅದೆಲ್ಲ ಆದಮೇಲೆ ಬಂದು ನೆಕ್ಸ್ಟು ಇನ್ನೂ ಸ್ವಲ್ಪ ಹಸಿಟ್ಟು ಎಲ್ಲ ಬ್ಯಾಲೆನ್ಸ್ ಇತ್ತು, ಹಾಗೆ ಅದು ಎಲ್ಲ ಮಾಡ್ತಾನೆ ಇದ್ದರು. ಆ್ಯಂಡ್ ಮಮ್ಮಿ ನನಗೆ ಕುಷ್ಕ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ರೈಸ್ ಹಾಕ್ಕೊಡು ಅಂತ ಹೇಳಿದ್ರು. ಕುಷ್ಕನೂ ಕೂಡ ನಾನು ರೈಸ್ ಹಾಕ್ಕೊಟ್ಟು ಅದನ್ನು ಕೂಡ ಮಾಡಿ ಆಯಿತು. ಅದು ಆದಮೇಲೆ ಬಂದು ಪೂರಿ ಎಲ್ಲ ಮಮ್ಮಿ ಫ್ರೈ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಬಿಟ್ಟಿದ್ರು. ಎಲ್ಲರೂ ಒಂದೊಂದು ಕೆಲಸ ಮಾಡ್ತಿದ್ದಾರೆ. ಈ ಮಕ್ಕಳು ನೋಡಿ ಇಷ್ಟೊತ್ತಾಗಿನೂ ಸ್ಟಿಲ್ ಮಲಗಿಲ್ಲ. ಸೊ ಫೈನಲಿ ಬಂದು ಎಲ್ಲನೂ ಅರೇಂಜ್ ಮಾಡ್ತಿದ್ವಿ. ಆ್ಯಂಡ್ ನೋಡಿ ಇವಳು ಬಂದು ಹಾಯ್ ಮಾಡ್ತಿದ್ದಾಳೆ ಮಾಯಿಶು. ಇದು ಆದಮೇಲೆ ಬಂದು ಮಮ್ಮಿ ಎಲ್ಲ ಆಯಿಲಲ್ಲಿ ಫ್ರೈಯಿಂಗ್ ಸ್ಟಾರ್ಟ್ ಮಾಡಿಕೊಂಡ್ರು. ಸೊ ಫಸ್ಟು ಒಂದು ವಿಷಯ ಮಾಡಬೇಕಾದ್ರೆ ಅದು ಮನಸ್ಸಿಂದ ಮಾಡಬೇಕು. ಲೈಕ್ ನಮ್ಮ ಮನೇಲಿ ಇದೆಲ್ಲ ಮಾಡಬಾರ್ದು ಹಂಗೆ ಹಿಂಗೆ ಅಂತ ಹೇಳ್ತಾರೆ, ಬಟ್ ಮಮ್ಮಿ ಯಾರ್ದು ಕೇಳಲ್ಲ. ಸೊ ಖುರಾನಲ್ಲಿ ಇಲ್ಲ ಇದು ಕರೆಕ್ಟೇ, ಬಟ್ ಮಾಡಬಾರ್ದು ಖುರಾನಲ್ಲಿ ಇಲ್ಲ ಅಂತ ಹೇಳ್ತಾರೆ. ಏನು ಮಾಡೋದು, ಮಮ್ಮಿ ಕೇಳಲ್ಲ. ಮಮ್ಮಿಗಿಷ್ಟ ಏನು ಅವರಿಷ್ಟಕ್ಕೆ ಬಂದಂಗೆ ಅವ್ರು ಮಾಡ್ತಾರೆ. ಸೊ ಇದರಲ್ಲೂ ಏನೂ ತಪ್ಪಿಲ್ವಲ್ಲ. ಫಾತಿಹಾ ಮಾಡಿಸ್ತೀವಿ, ಎಲ್ಲರೂ ಜನಗಳು ಕರೆದು ಊಟ ಹಾಕ್ಸ್ತೀವಿ, ಇದರಲ್ಲೇನು ತಪ್ಪಿದೆ? ಯಾವ ಕಡೆಯಿಂದ ನೋಡಿದ್ರು ನಮಗೆ ಪಾಸಿಟಿವ್ ಥಿಂಗ್ ಆಗಬೇಕು, ರೈಟ್? ಪಾಸಿಟಿವ್ ಥಿಂಗ್ ಏನು ಜನಗಳು ಬಂದು ತಿಂತಾರಲ್ಲ ಅದೇ ಸಾಕು. ನಮ್ಮ ಮಮ್ಮಿಗೆ ಅದರಲ್ಲಿ ಒಂದೇನೋ ಖುಷಿ. ಸೊ ಅವ್ರು ಅದು ಮಾಡ್ತಿದ್ದಾರೆ. ಸ್ವಲ್ಪ ಮೆಂಬರ್ಸ್ ಮಾಡಬಾರ್ದು ಅಂತ ಹೇಳ್ತಾರೆ, ಬಟ್ ಮಮ್ಮಿ ಮಾಡ್ತಾರೆ. ದಟ್ಸ್ ಇಟ್. ಅವ್ರವ್ರಿಗೆ ಇಷ್ಟ ಬಂದಂಗೆ ಅವ್ರವ್ರು ಮಾಡ್ತಾರೆ. ಇದಾದಮೇಲೆ ಬಂದು ನೋಡಿ ಲೈಕ್ ಚಟ್ನಿಗೆ ಯಾವುದೋ ಮನೆಗೇನೋ ಬೇಕು ಅಂತ ಅಷ್ಟರಲ್ಲಿ ಒಗ್ಗರಣೆ ಮಾಡ್ಕೊತಿದ್ದೀವಿ. ಇದು ಬಂದು
ಈ ಮಕ್ಕಳು ನೋಡಿ ಈಗ ಸ್ಟಿಲ್ ಮಲಗಿಲ್ಲ. ಎಷ್ಟೊತ್ತಲ್ಲಿ ಅಡುಗೆ ಮಾಡೋ ಸ್ಪೂನ್ ಎತ್ಕೊಂಡು ಇವನು ಅಡುಗೆ ಮಾಡ್ತೀನಿ ಅಂತ ನಿಂತ್ಕೊಬಿಟ್ಟಿದ್ದಾನೆ. ನಾನು ಪೂರೀಸ್ ಎಲ್ಲ ಹೋಗಿ ಒಳಗಡೆ ಹಾಕ್ತಿದ್ದೀನಿ. ಮಮ್ಮಿ ಫ್ರೈ ಮಾಡಿ ಕೊಡ್ತಾನೆ ಇದ್ದರು. ಸೊ ಎಲ್ಲನೂ ಬಂದು ಅರೇಂಜ್ ಮಾಡಿ ಇಟ್ಕೊಂಡಿದ್ವಿ. ಅದಾದಮೇಲೆ ಬಂದು ಮಣ್ಣು ಹಾಕ್ತೀವಿ. ಲೈಕ್ ನಾವು ಫ್ಲೋರಲ್ಲಿ ಮಣ್ಣು ಬಂದು ಹಾಕಬೇಕು ಫಸ್ಟು. ಸೊ ನನ್ನ ತಂಗಿ ಬಂದು ಮಣ್ಣೆಲ್ಲನೂ ಫ್ಲೋರಿಂಗ್ ಮಾಡ್ತಿದ್ಲು. ಇದಾದಮೇಲೆ ಬಂದು ನಾವು ನಿದ್ದೆ ಅಂದರೆ ಫುಲ್ಲು ನಿದ್ದೆ. ನನಗೆ ಬಾತಿಂಗ್ ಮಾಡೋ ಕೆಲಸ ಇತ್ತು. ಸೊ ಮಮ್ಮಿ ಹೋಗಿ ಬಾತ್ ಮಾಡ್ಕೊಬಾ ಅಂತ ಹೇಳಿದರು ನನಗೆ. ನಾನು ಸ್ಟಿಲ್ ಬಾತ್ ಮಾಡಿರಲಿಲ್ಲ. ನಿದ್ದೆ ಏನು ಮಾಡೋದು ಅಂತ ಗೊತ್ತಾಗ್ತಾನೆ ಇರಲಿಲ್ಲ. ದೆನ್ ನಾನು ಮುಸುಗೋದು ಪೂರೀಸೆಲ್ಲ ನೀಟಾಗಿ ಎಷ್ಟಿದೆ ಅಂತ ನೋಡಿಬಿಟ್ಟು ಅರೇಂಜ್ ಮಾಡಿ ಇಕ್ಬಿಟ್ವಿ. ಹೀಗೆ ಎಲ್ಲನೂ ಅರೇಂಜ್ ಮಾಡ್ತಾ ಲೈಕ್ 300 ಪೂರೀಸ್ ಏನೋ ಮಾಡಿಬಿಟ್ಟಿದ್ವಿ ಎಲ್ಲನೂ ಸೇರಿ ನೈಟಲ್ಲೇ. ಆ 300 ಪೂರೀಸ್ ಕೂಡ ಸಾಕಾಗಿಲ್ಲ. ಆಮೇಲೆ ಈವ್ನಿಂಗ್ ಯಾರ್ಯಾರು ಬಂದು ತಿಂದರು ಅವರಿಗೆಲ್ಲರೂ ತಿರ್ಗಾ ಅಗೇನ್ ಫ್ರೆಶ್ ಪೂರೀಸ್ ಮಾಡಿಕೊಟ್ಟಿದ್ದು. ಫೈನಲಿ ಬಂದು ನೈಟಿಗೆ ಮಾತ್ರ 300 ಮಾತ್ರ ರೆಡಿ ಮಾಡಿ ಇಟ್ಕೊಂಡಿದ್ವಿ. ಲೈಕ್ ಈ ಥರ ಟ್ರೇಯಲ್ಲಿ ಹಾಕಿ ಅರೇಂಜ್ ಮಾಡಿ ಇಟ್ಕೊಂಡಿದ್ವಿ. ಸ್ಟಿಲ್ ಎಲ್ಲರೂ ಮಾಡ್ತಾನೆ ಇದ್ದರು. ಅಜ್ಜಿ ಮತ್ತು ಅಜ್ಜಿಯವ್ರ ತಂಗಿಗಳು ಆ್ಯಂಡ್ ಮುಸ್ಸು ಮಮ್ಮಿ ಎಲ್ಲರೂ ಬಂದಿದ್ದರು. ಸೊ ಇಷ್ಟು ಹೊತ್ತು ಮಾಡೋಷ್ಟರಲ್ಲಿ 3 o'clock ಆಗಿತ್ತು. ಇದಾದಮೇಲೆ ಬಂದು ಮಮ್ಮಿ ನೀನೇನು ಕೆಲಸನೂ ಮಾಡಬೇಡ, ಫಸ್ಟ್ ಹೋಗಿ ಬಾತ್ ಮಾಡ್ಕೊಬಾ ಅಂತ ನನಗೆ ಕಳಿಸ್ಬಿಟ್ಟಿದ್ರು. ಸೊ ಫೈನಲಿ ಬಂದು ನಾನು ಬಾತ್ ಬರೋಷ್ಟರಲ್ಲಿ ಅಕ್ಕ ಮತ್ತು ಅಣ್ಣ ಇಬ್ಬರು ಬಂದು ಫ್ರೂಟ್ಸ್ ಕಟ್ ಮಾಡ್ತಾಯಿದ್ರು. ಎಲ್ಲನೂ ಕಟ್ ಮಾಡಿ ಅರೇಂಜ್ ಮಾಡ್ಕೊತಿದ್ರು. ಇದೆಲ್ಲ ಆದಮೇಲೆ ಬಂದು ನನ್ನ ಬಾತಿಂಗ್ ಕೂಡ ಫಿನಿಶ್ ಆಯಿತು. ನನ್ನ ಔಟ್ಫಿಟ್ಸ್ ಇದೇ ವೇರ್ ಮಾಡ್ತಿರೋದು ನಾನು. ಫೈನಲಿ ನಾನು ಕೂಡ ರೆಡಿ ಆಗಿದ್ದೀನಿ. ಬಾತ್ ಮಾಡ್ಕೊಂಡು ಅಷ್ಟು ಆಗಿದ ತಕ್ಷಣ ನಾನು ಅಷ್ಟರಲ್ಲೇ ನನಗೆ ಏನೇನು ಬೇಕು ಐಟಮ್ಸ್ ಎಲ್ಲ ಎತ್ತಿಕೊಂಡಿದ್ನಲ್ಲ ಒಂದು ಸೈಡ್ಗೆ, ಆ ಐಟಮ್ಸ್ ಎಲ್ಲನೂ ಹಾಕ್ಕೊಂಡು ನಾನು ರೆಡಿ ಆಗ್ತಿದ್ದೀನಿ. ನನ್ನ ಬ್ಯಾಂಗಲ್ಸು, ನನಗೆ ಬ್ಯಾಂಗಲ್ಸ್ ಏನೋ ತುಂಬ ಮಸ್ತಾಗಿ ಇಷ್ಟ ಆಯಿತು. ಲೈಕ್ ಇದು ಬಂದು ನಾನೇ ಬಂದು ಮ್ಯಾಚ್ ಮಾಡ್ಕೊಂಡಿರೋದು ಡ್ರೆಸ್ಗೆ ಯಾವ ಥರ ಬೇಕು ಅಂತ ಹೇಳಿಬಿಟ್ಟು ನಾನು 4:39 ಸಮಥಿಂಗ್ ಎಲ್ಲ ನಾನು ರೆಡಿ ಆಗಿಬಿಟ್ಟಿದ್ದೆ ಅಷ್ಟೊತ್ತಲ್ಲೇ. ಬಾತ್ ಮಾಡಿದ ತಕ್ಷಣ ನಿದ್ದೆ ಯಾಕೆ ಹೇಳ್ತೀರಾ ಯಪ್ಪ, ಎಷ್ಟು ನಿದ್ದೆ ಬರ್ತಿತ್ತು ಅಂತಂದರೆ ನನ್ನ ಕಣ್ಣೇ ಬಿಡೋಕ್ಕಾಗ್ತಿರ್ಲಿಲ್ಲ. ಸ್ಟಿಲ್ ಆದರೂ ಮಮ್ಮಿ ಮಲ್ಕೊಳಕ್ಕೆ ಬಿಡಲಿಲ್ಲ. ಬೇಡ ಇಷ್ಟೊತ್ತು ಎದ್ದಿದ್ದು, ಈಗ ಫೈನಲ್ ಟೈಮಲ್ಲಿ ಬಂದು ಮಲ್ಕೋಬೇಡ ಅಂತ ಹೇಳಿಬಿಟ್ಟು ಮಲ್ಕೊಳ್ಳೋಕ್ಕೆ ಬಿಡಲಿಲ್ಲ. ಸೊ ನಾನು ಏನು ಮಾಡೋದು ಅಂತ ಹೇಳಿಬಿಟ್ಟು ಮಲ್ಕೊಳ್ಳೋಣ ಅಂತ ಹೋಗಿದ್ದೆ. ಬಟ್ ಅಲ್ಲೂ ಒಂದು ಕೆಲಸ ಬಂದುಬಿಟ್ಟಿತ್ತು, ನಾನು ಮಲ್ಗೆ ಇಲ್ಲ ನೈಟ್ ಫುಲ್ಲು. ಅದಾದಮೇಲೆ ಬಂದು ಎಲ್ಲನೂ ಅರೇಂಜ್ ಮಾಡಿಬಿಟ್ವಿ ದಸ್ತರೆಲ್ಲನೂ. ಇದೆಲ್ಲ ಆಗ್ತಾನೆ ಟೈಮ್ ಆಯಿತು. ಲೈಕ್ 5 o'clock ಸಮಥಿಂಗ್ ಏನೋ ಆಯಿತು. 5 o'clock ಆದಮೇಲೆ ಬಂದು ಅವ್ರು ಬಂದರು, ಲೈಕ್ ಓದೋರು ಬಂದರು. ಅದಾದಮೇಲೆ ಬಂದು ನಾವು ಎಲ್ಲನೂ ಅರೇಂಜ್ ಮಾಡಿಕೊಂಡು ಕೂತ್ಕೊಬಿಟ್ಟಿದ್ವಿ. ಸೊ ಫೈನಲ್ ಲುಕ್ ಹೇಗಿದೆ ಅಂತ ನೋಡಿಬಿಟ್ಟು ಹೇಳಿ ನಮ್ಮ ದಸ್ತರದ್ದು. ಇದರಲ್ಲಿ ಬಂದು ಡಿಫ್ರೆಂಟ್ ಟೈಪ್ಸ್ ಆಫ್ ದಸ್ತರಲ್ಲಿ ಮಾಡ್ತಾರೆ. ಲೈಕ್ ಒಬ್ಬೊಬ್ಬರು ಬರೀ ಖೀರ್ ಮತ್ತು ಪೂರಿ ಮಾತ್ರ ಇಕ್ತಾರೆ. ಬಟ್ ನಾವು ಫ್ರೂಟ್ಸು ಎಲ್ಲನೂ ಕೂಡ ಇಕ್ಬಿಟ್ಟು ಮಾಡ್ತೀವಿ. ಆ್ಯಂಡ್ ಬಂದು ದೀಪಗಳಿಗೆಲ್ಲ ಹಾಕ್ಬಿಟ್ಟು ತುಪ್ಪ ಎಲ್ಲರೂ ಬಂದು ಕೂತ್ಕೊಬಿಟ್ವಿ. ಯಾರೂ ಮಲಗಿಲ್ಲ ಪಾಪ ನೈಟು ಅಷ್ಟೊತ್ತಲ್ಲಿ. ಫೈನಲಿ ಟೈಮ್ ಬಂದು 7:44 ಆಗಿತ್ತು ಅನಿಸುತ್ತೆ. ಎಸ್, ಅದಾದಮೇಲೆ ಬಂದು ಒಬ್ಬೊಬ್ಬರೇ ಬಂದು ನಾಷ್ಟಕ್ಕೆ ಕೂತ್ಕೊಬಿಟ್ಟಿದ್ರು. ನಾನು ಕೂಡ ನಾಷ್ಟ ಮಾಡಿಕೊಂಡು ಸ್ವಲ್ಪ ಹೊತ್ತು ಮಲ್ಕೋಣ ಅಂತ ಹೇಳಿಬಿಟ್ಟು ಇದ್ದೆ. ಇದು ಕೂತ್ಕೊಂಡು ಇದು ಆದಮೇಲೆ ಒಂದೊಂದು ಫ್ರೂಟ್ಸ್ ತಿಂತಾರೆ. ನಾನು ನೋಡಿ ಆರಾಮಾಗಿ ಲಿಚ್ಚಿ ತಿನ್ಕೊಂಡು ಕೂತ್ಕೊಬಿಟ್ಟಿದ್ದೀನಿ. ಆ್ಯಂಡ್ ಇವನು ನೋಡಿ ನಿದ್ದೆ ಎದ್ದಿದ ತಕ್ಷಣ ಫ್ರೂಟ್ ತಿನ್ನೋಕೆ ಕೂತ್ಕೊಬಿಟ್ಟಿದ್ದಾನೆ. ಇವನು ನೈಟ್ ಫುಲ್ಲು ಮಲಗಿಲ್ಲ, ಲೈಕ್ 2 hours ಮಾತ್ರ ಮಲಗಿ ಬೇಕಾಗಿರೋದು ಇವನು. ಕೂತ್ಕೊಂಡು ಹೆಂಗೆ ತಿಂತಿದ್ದಾನೆ ಅಂತ ಹೇಳಿಬಿಟ್ಟು. ಆ್ಯಂಡ್ ನಾನು ಕೂಡ ಲಿಚ್ಚಿ ತಿಂದೆ, ನಮ್ಮ ಅಣ್ಣನೂ ಏನೋ ತಿಂದಿದ್ದ. ಆ್ಯಂಡ್ ಅವ್ನಿಗೆ 1 ಲಿಚ್ಚಿ ಎತ್ಕೊಡೋ ಅಂದರೆ ಒಂದು 3 ಲಿಚ್ಚೀಸ್ ಎತ್ಕೊಟ್ಬಿಟ್ಟಿದ್ದ ಅವನು. ಸೊ ಮಮ್ಮಿ ಬೈತಿದ್ರು, ಎಲ್ಲ ನೀವೇ ತಿನ್ಬಿಡ್ತೀರಾ, ಲೈಕ್ ಜನಗಳಿಗೆ ಬರ್ತಾರೆ ಅವ್ರಿಗೂ ಸ್ವಲ್ಪ ಇಕ್ಕಿ ಅಂತ. ಇದೆಲ್ಲ ಆದಮೇಲೆ ಬಂದು ಹಾಗೆ ನಾನು ಕೂಡ ಟಿಫನ್ ಮಾಡ್ಕೊಳ್ಳೋಣ ಅಂತ ಕೂತ್ಕೊಬಿಟ್ಟೆ. ಲೈಕ್ ಎಲ್ಲರೂ ಟಿಫನ್ ಮಾಡ್ತಿದ್ರು, ಅಕ್ಕ ಆ್ಯಂಡ್ ಅವರು ಇವರು. ಮತ್ತು ನಮ್ಮ ಅಣ್ಣ ಅವ್ರ ಫ್ರೆಂಡ್ಸ್ ಒಬ್ಬ ಮಾತ್ರ ಮಾರ್ನಿಂಗೆ ಬಂದಿದ್ದ. ಸೊ ಅವನು ತಿನ್ಕೊಂಡು ಹೋದ. ಅವನು ಹೋದ್ಮೇಲೆ ಬಂದು ನಾನು ಕೂಡ ಟಿಫನ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನಾನು ಕೂಡ ಟಿಫನ್ ಮಾಡಿಕೊಂಡೆ. ಆ್ಯಂಡ್ ನಾನೇನು ಥಿಂಕ್ ಮಾಡಿದೆ ಅಂದರೆ ಲೈಕ್ ಟಿಫನ್ ಮಾಡಿಕೊಂಡು ನಾನು ಸ್ವಲ್ಪ ಹೊತ್ತು ಮಲ್ಕೊಬಿಡೋಣ ಅಂತ ಥಿಂಕ್ ಮಾಡಿದ್ದೆ. ಅದು ನೋಡಿದ್ರೆ ಮಲ್ಕೊಳಕ್ಕೆ ಆಗೇ ಇಲ್ಲ. ಒಬ್ಬರಾದ್ಮೇಲೆ ಒಬ್ಬರು ಬರ್ತಾನೆ ಇದ್ದರು. ಆ್ಯಂಡ್ ಮಮ್ಮಿ ಬಂದು ಮಲ್ಕೋಬೇಡ, ನೀನು ಮಲ್ಕೊಬಿಟ್ರೆ ಹೆಂಗೆ ಮೇಂಟೈನ್ ಮಾಡೋದು ಆಗಲ್ಲ ಅಂತ ಹೇಳಿದರು ನನಗೆ. ಸೊ ಅದಾದಮೇಲೆ ನೋಡಿ ಅಪ್ಪ ಅವರೆಲ್ಲರೂ ನಾಷ್ಟ ಮಾಡಿಕೊಂಡು ಎಲ್ಲೋ ಹೋದರು. ಲೈಕ್ ಅವ್ರಿಗೇನೋ ಇನ್ಕಮ್ ಟ್ಯಾಕ್ಸ್ದು ಅದೇನೋ ಕಟ್ಟಬೇಕಿತ್ತು ನಾವು ಫೀಸ್ ಬಿಲ್ಲು. ಆ ಬಿಲ್ ಕಟ್ಸ್ಕೊಂಡು ನಾನು ಬಂದೆ. ನನಗೆ ಅಂತೂ ಅಷ್ಟೊತ್ತಲ್ಲಿ ಸ್ನಾನ ಮಾಡಿದ್ದಕ್ಕೆ ನನಗಂತೂ ಫುಲ್ಲು ಫೀವರು ಆ್ಯಂಡ್ ಚಳಿ. ಅಷ್ಟರಲ್ಲಿ ನೋಡಿ ಜನ ಕೂಡ ರೆಡಿಯಾಗಿ ಬಂದಿದ್ಲು. ಅದಾದಮೇಲೆ ಬಂದು ನಾನು ಸ್ವೆಟ್ರು ತೆಗಿತಾನೇ ಇಲ್ಲ. ಅಷ್ಟು ಚಳಿ ಅಂದರೆ ಚಳಿ ನನಗೆ. ಅದಾದಮೇಲೆ ಹೋಗಿ ಮಮ್ಮಿ ಮೇಕಪ್ ಆಗಿಬಿಡು ಹೋಗು ಸರಿ ಅಂತ ಹೇಳಿದ್ರು. ಆ್ಯಂಡ್ ನನ್ನ ಬ್ಯಾಂಗಲ್ಸ್ ಮಾತ್ರ ತುಂಬ ಇಷ್ಟ ಆಯಿತು ನನಗೆ, ಬಿಕಾಸ್ ನಾನೇ ಮ್ಯಾಚ್ ಮಾಡ್ಕೊಂಡಿದ್ದಲ್ವ. ಸೊ
ಜನ್ನು ಅವ್ರ ಅಜ್ಜಿ ನೋಡಿ ಬಂದು ಏನೇನು ಹಾಕ್ಕೊಂಡಿದ್ದಾಳೆ ಅಂತ ಎಲ್ಲ ನೋಡಿ ಅವಳು ನೋಡಿ ನನಗೆ ಮೇಕಪ್ ಎಲ್ಲ ಶೋ ಮಾಡ್ತಿದ್ದಾಳೆ. ನಾನು ಹೇಳ್ದೆ ಐಲೈನರ್ ಚೆನ್ನಾಗೇ ಇಲ್ಲ ಯಾರು ಹಾಕಿದ್ದು ಅಂತ ಹೇಳಿದ್ದಕ್ಕೆ ಅವಳೇ ಒರೆಸ್ಕೊಳ್ಳೋಕೆ ಹೋಗ್ತಿರೋದದ್ದು. ಸೊ ಎಲ್ಲರೂ ಬಂದು ಟಿಫನ್ ಮಾಡ್ತಿದ್ರು. ಇದೇ ಥರ ಇಂಟ್ರೆಸ್ಟಿಂಗ್ ವೀಡಿಯೋಸ್ ನೋಡಬೇಕಾದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ನೀವು ಬೆಲ್ಲೈಕನ್ ಕ್ಲಿಕ್ ಮಾಡಿದ್ರೇ ನಾನು ಹಾಕೋ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಆಗಿ ಬರೋದು. ಅದಾದಮೇಲೆ ಬಂದು ರಿಲೇಟಿವ್ಸ್ ಎಲ್ಲ ಬಂದಿದ್ದರು, ಹಾಗೆ ನನ್ನ ಫ್ರೆಂಡ್ಸು ಬಂದಿದ್ದರು. ನಾನು ನನ್ನ ಫ್ರೆಂಡ್ಸ್ಗೆಲ್ಲನೂ ಊಟ ಹಾಕಿಬಿಟ್ಟು ನಾನು ಅವ್ರ ಜೊತೆಗೆ ತಿಂದ್ಕೊಂಡು ನಾನು ದಟ್ ಡೇ ಮಾತ್ರ 4 ಟೈಮ್ಸ್ ತಿಂದಿದ್ದೀನಿ. ಒಬ್ಬರಾದ್ಮೇಲೆ ಒಬ್ಬರು ಬರ್ತಾನೇ ಇದ್ದರು. ದೆನ್ ಬಂದು ನನ್ನ ತಂಗಿ ಏನೋ ಕೇಳ್ತಿದ್ಲು ಫೋನಲ್ಲಿ. ಸೊ ಅವಳಿಗೆ ಅದು ಹೇಳಿಬಿಟ್ಟು ನೋಡಿ ಹೇಳಿದ್ನಲ್ಲ ಆ 300 ಪೂರೀಸು ಬಂದು ಫಿನಿಶ್ ಆಗಿತ್ತು. ಅದಾದಮೇಲೆ ಬಂದು ಇನ್ನೂ ಇನ್ಸೈಡು ಕೂಡ ಪೂರೀಸ್ ಮಾಡ್ತಿದ್ವಿ. ಆ್ಯಂಡ್ ಈಗ ಬಂದು ಫೈನಲಿ ನಮ್ಮ ದಸ್ತರ್ ಎತ್ತೋ ಟೈಮ್ ಬಂದಿದೆ. ಇದಾದಮೇಲೆ ಬಂದು ನಾವು ಅಗೇನ್ ಫಾತಿಹ ಮಾಡಿಬಿಟ್ಟು ಲೈಕ್ ಇದೇ ಹೇಳ್ತೀವಿ, ಲೈಕ್ ಸಲಾಮ್ ಅಂತ ಹೇಳ್ತೀವಿ, ಅದು ಓದ್ಬಿಟ್ಟು ನಾವು ಫೈನಲಿ ಎತ್ತುತ್ತಿದ್ದೀವಿ. ಇದೆಲ್ಲ ಆದಮೇಲೆ ಬಂದು ನಮ್ಮ ಚಿಕ್ಕಪ್ಪ ಅಂದರೆ ಚಿಕ್ಕಮ್ಮ ಅವರ ಹಸ್ಬೆಂಡ್ ಚಿಕ್ಕಪ್ಪ ಅವರು ಅವ್ರಿಗೆ ಖವಾಲಿ ಓದಕ್ಕೆ ಬರುತ್ತೆ. ಸೊ ಬಂದು ಅವರು ಖವಾಲಿ ಓದ್ತಿದ್ರು. ಕರೆಂಟ್ ಬೇರೆ ಇರಲಿಲ್ಲ ದಟ್ ಟೈಮು. ಮಾರ್ನಿಂಗಿಂದ ಕರೆಂಟ್ ಇತ್ತು, ಲಾಸ್ಟ್ ಟೈಮಲ್ಲಿ ಎತ್ತುತ್ತಿರೋ ಟೈಮಲ್ಲಿ ಕರೆಂಟ್ ಇಲ್ಲ. ಸೋ ಡಿಸಪಾಯಿಂಟ್ಮೆಂಟ್ ಅದು. ಅದಾದಮೇಲೆ ಬಂದು ಕರೆಂಟ್ ಬಂತು. ಇದು ಮುಗ್ದಿದ ತಕ್ಷಣ ಕರೆಂಟ್ ಬಂತು. ಇದೆಲ್ಲ ಆದಮೇಲೆ ಬಂದು ಎಲ್ಲರೂ ಕೂತ್ಕೊಂಡು ಟಿ ವಿ ನೋಡ್ತಿದ್ವಿ. ಲೈಕ್ ನನ್ನ ಮಮ್ಮಿಯವರ ಚಿಕ್ಕಮ್ಮನ ಮಗಳದು ಮ್ಯಾರೇಜ್ ಕ್ಯಾಸೆಟ್ ಹಾಕಿದ್ವಿ, ಅದು ಹಾಕ್ಕೊಂಡು ನೋಡ್ತಿದ್ವಿ. ಆ್ಯಂಡ್ ಫ್ರೂಟ್ಸ್ ಎಲ್ಲ ಬ್ಯಾಲೆನ್ಸ್ ಆಗಿತ್ತಲ್ಲ, ಆ ಫ್ರೂಟ್ಸ್ ಎಲ್ಲನೂ ಕೂಡ ಡಿಸ್ಟ್ರಿಬ್ಯೂಟ್ ಮಾಡಿಕೊಂಡು ಎಲ್ಲರೂ ತಿನ್ಕೊಂಡು ಹಾಗೆ ಟಿ ವಿ ನೋಡ್ತಿದ್ವಿ. ಇದೇ ಥರ ಇಂಟ್ರೆಸ್ಟಿಂಗ್ ವೀಡಿಯೋಸ್ ನೋಡಬೇಕಾದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.